ಭಾಳ ನೋವಿನ ಸಂಗತಿ ಅದು. ನೋಡಿ, ಏರ್ ಇಂಡಿಯಾ ಫ್ಲೈಟ್ ಇದು ಬೋಯಿಂಗು ಕಳೆದ ಒಂದು ಸಲ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು ಅಂತ ಕೇಳಲ್ಪಟ್ವಿ. ಆದರೂ ಯಾಕೆ ಅದನ್ನು ಹಾರಕ್ಕೆ ಬಿಟ್ಟರು ನನಗೆ ಗೊತ್ತಿಲ್ಲ. ಎರಡನೇದು ಭಾಳ ಬೇಸರದ ಸಂಗತಿ ಏನಂದರೆ, ಅವ್ರು ಇನ್ನೂ ಟೇಕ್ ಆಫ್ ಆಗ್ತಿದ್ದಂಗೆ ಈಗ ನಾನು ಬೆಳಗ್ಗೆ ವಾಹಿನಿಗಳಲ್ಲಿ ನೋಡಿ ಮೇ ಡೇ ಅಂತ 3 ಸಲ ಅನೌನ್ಸ್ ಮಾಡಿಬಿಟ್ರು ಅಂತ. ಮೇ ಡೇ ಅಂದರೆ ಅದು ಫ್ರೆಂಚ್ ಭಾಷೆಯಿಂದ ಬಂದಿದ್ದು. ಮೇ ಡೇ ಅಂದರೆ ಹೆಲ್ಪ್ ಮೀ ಅಂತ, ಹೆಲ್ಪ್ ಮೀ ಅಂತ. ಇದೆಲ್ಲ ಮೋಸ್ಟ್ಲಿ 1.5 ಮಿನಿಟಲ್ಲಿ ನಡೆದೋಗಿದೆಯಾ ಅಂತ. ಭಾಳ ಅದರಲ್ಲಿ ಗುಜರಾತ್ ಮಾಜಿ ಮುಖ್ಯಮಂತ್ರಿಗಳು ತೀರೋಗಿದ್ದಾರೆ. ಅವ್ರ ಆತ್ಮಕ್ಕೂ ಶಾಂತಿ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ನಾನು ರಾಜಕಾರಣ ಮಾತಾಡಲ್ಲ, ಯಾವುದೇ ಇಂಥ ಘಟನೆಗಳಿಗೆ ಮಾತಾಡೋ ಸಂದರ್ಭ ಇಲ್ಲ. ಸೊ ಸಾವನ್ನಪ್ಪಿರೋರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಭರಿಸೋ ಶಕ್ತಿ ಇರುತ್ತೆ, ದೇವರಲ್ಲಿ ಪ್ರಾರ್ಥಿಸ್ತೀನಿ ಸರ್. ಥ್ಯಾಂಕ್ ಯು. ಭಾಳ ನೋವಿನ ಸಂಗತಿ ಅದು. ನೋಡಿ, ಏರ್ ಇಂಡಿಯಾ ಫ್ಲೈಟ್ ಇದು ಬೋಯಿಂಗು ಕಳೆದ ಒಂದು ಸಲ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು ಅಂತ ಕೇಳಲ್ಪಟ್ವಿ. ಆದರೂ ಯಾಕೆ ಅದನ್ನು ಹಾರಕ್ಕೆ ಬಿಟ್ಟರು ನನಗೆ ಗೊತ್ತಿಲ್ಲ. ಎರಡನೇದು ಭಾಳ ಬೇಸರದ ಸಂಗತಿ ಏನಂದರೆ, ಅವ್ರು ಇನ್ನೂ ಟೇಕ್ ಆಫ್ ಆಗ್ತಿದ್ದಂಗೆ ಈಗ ನಾನು ಬೆಳಗ್ಗೆ ವಾಹಿನಿಗಳಲ್ಲಿ ನೋಡಿ ಮೇ ಡೇ ಅಂತ 3 ಸಲ ಅನೌನ್ಸ್ ಮಾಡಿಬಿಟ್ರು ಅಂತ. ಮೇ ಡೇ ಅಂದರೆ ಅದು ಫ್ರೆಂಚ್ ಭಾಷೆಯಿಂದ ಬಂದಿದ್ದು. ಮೇ ಡೇ ಅಂದರೆ ಹೆಲ್ಪ್ ಮೀ ಅಂತ, ಹೆಲ್ಪ್ ಮೀ ಅಂತ. ಇದೆಲ್ಲ ಮೋಸ್ಟ್ಲಿ 1.5 ಮಿನಿಟಲ್ಲಿ ನಡೆದೋಗಿದೆಯಾ ಅಂತ. ಭಾಳ ಅದರಲ್ಲಿ ಗುಜರಾತ್ ಮಾಜಿ ಮುಖ್ಯಮಂತ್ರಿಗಳು ತೀರೋಗಿದ್ದಾರೆ. ಅವ್ರ ಆತ್ಮಕ್ಕೂ ಶಾಂತಿ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ನಾನು ರಾಜಕಾರಣ ಮಾತಾಡಲ್ಲ, ಯಾವುದೇ ಇಂಥ ಘಟನೆಗಳಿಗೆ ಮಾತಾಡೋ ಸಂದರ್ಭ ಇಲ್ಲ. ಸೊ ಸಾವನ್ನಪ್ಪಿರೋರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಭರಿಸೋ ಶಕ್ತಿ ಇರುತ್ತೆ, ದೇವರಲ್ಲಿ ಪ್ರಾರ್ಥಿಸ್ತೀನಿ ಸರ್. ಥ್ಯಾಂಕ್ ಯು.